ಈ ಗಿಡದಲ್ಲಿ ಒಂದು ಎಷ್ಟು ಚೆಂಡು ಹೂವು ಮಾಡ್ತೀರಿ? ನಾವು ಒಂದು ಮಾರ್ಚ್ ಏಪ್ರಿಲ್ ಮೇಲೆಲ್ಲ ಒಂದು 20 ಚೆಂಡು 15 ಚೆಂಡು ಹಂಗೆ ಸಿಗ್ತದೆ. ಒಂದು ಅಂದಾಜಿನ ಪ್ರಕಾರ ವರ್ಷ ಸರಾಸರಿ ತಗೊಂಡ್ರೆ ಎಷ್ಟಾಗ್ಬೋದು? ಅಂದ ಅವರೇಜ್ 2 ಲಕ್ಷ ತನಕ ದುಡಿಬೋದು. ಸ್ಟಾರ್ಟ್ ಆಗ್ತದ? ಇದು ತಂದೆಲ್ಲ ಹಾಕಿದ್ರೆ ಇದರಿಂದ ಗಲಾಟೆ ಕಮ್ಮಿ ಆಗಿದೆ ನಮಗೆ ಸ್ವಲ್ಪ. ಇವ್ರದೊಂದು ವಿಶೇಷ ಇದೆ, ಇವರನ್ನು ತೋರಿಸ್ಬೇಕು. ಇವರು ಎಸ್ ಬರ್ಮನ್ ಅಂತ, ಮೂಲತಃ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದವರು. ಯಾನು ಉಲ್ಪದೇನೇನು ಆಧಾರ್ ಕಾರ್ಡ್ ಮೂಲೆ ಅಂತ ಹೇಳ್ತಾರೆ. ಮಹಿಳೆಯೊಬ್ಬರು ನನಗೇನಾದರೂ ಉದ್ಯೋಗ ಮಾಡಬೇಕು ಅಂತ ಹೇಳಿ ನಾನು ಇಲ್ಲ ಉದ್ಯೋಗಕ್ಕೆ ಹೋಗಲೇಬೇಕು ಅಂತಂದಾಗ ಅವರ ಗಂಡ ಒಂದು ಸಜೆಷನ್ ಕೊಡ್ತಾರೆ, ಮಲ್ಲಿಗೆ ಕೃಷಿ ಮಾಡು, ಅದರಲ್ಲಿ ನಿಮಗೆ ಸ್ವಲ್ಪ ಸಮಯ ಕಳಿಬೋದು ಅಂತ. ಹಾಗೆ ಮಾಡಿದಂಥದ್ದು ಮಲ್ಲಿಗೆ ಕೃಷಿ. ಇದು ಬಂಟ್ವಾಳ ತಾಲೂಕಿನ ಸಜಿಪಮುನ್ನೂರಿನ ಉಷಾ ಅವರ ಸಾಧನೆ. ನಾವೀಗ ತೋರಿಸ್ಬೇಕು. ಇದು ಅವರ ಮನೆಯ ಮುಂಭಾಗದಲ್ಲಿ ನಾವಿದ್ದೇವೆ. ಇಲ್ಲಿ ನೋಡಿ, ಕೆಳಭಾಗದಲ್ಲೆಲ್ಲ ಮಲ್ಲಿಗೆ ಹಾಕಿದ್ದಾರೆ. ಇಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೆಳಭಾಗದಲ್ಲಿ ಸಂಪೂರ್ಣವಾಗಿ ಮಲ್ಲಿಗೆ ಗಿಡವನ್ನು ಇಟ್ಟಿದ್ದಾರೆ. ಇದಿಷ್ಟು ವಿಶೇಷತೆ ಅಲ್ಲ ಅಂತ, ಯಾಕಂತಂದರೆ ನೋಡಿ, ಇದಿಷ್ಟು ಮಲ್ಲಿಗೆ ಗಿಡವನ್ನು ನೆಟ್ಟಿದ್ರೂ ಕೂಡ ಇದರಲ್ಲೇನು ಅಷ್ಟು ವಿಶೇಷತೆ ಅಲ್ಲ. ಯಾಕಂತಂದರೆ ಇಷ್ಟೇ ಗಿಡ ಅಲ್ಲ, ಬದಲಾಗಿ ಅವರು ಇರುವ ಜಾಗವನ್ನು ಕಂಪ್ಲೀಟಾಗಿ ಯೂಸ್ ಮಾಡಿಕೊಂಡಿದ್ದಾರೆ ಅನ್ನುವಂತಹದ್ದು ಬಹಳ ವಿಶೇಷ. ಅಲ್ಲಿ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಅವರ ಮನೆಯ ಸುತ್ತಲಿನ ಸ್ಥಳ. ಆ ಸ್ಥಳವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿ ಇದೆ ಅಂತ. ಅದರ ಜೊತೆಗೆ ಅವರು ಮಲ್ಲಿಗೆ ಕೃಷಿಯನ್ನೇ ಒಂದು ಆಧಾರವಾಗಿ ಇಟ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಆರಂಭದಲ್ಲಿ ಒಂದಷ್ಟು ಗಿಡಗಳನ್ನು ಇಟ್ಟಿದ್ರು. ಆ ನಂತರ ಟ್ಯಾರೇಸನ್ನು ಯೂಸ್ ಮಾಡಿಕೊಂಡ್ರು. ಟ್ಯಾರೇಸ್ನಲ್ಲಿ ಸಂಪೂರ್ಣವಾಗಿ ಮಲ್ಲಿಗೆಯ ಗಿಡವನ್ನು ನೆಟ್ಟು ಮಲ್ಲಿಗೆ ಕೃಷಿಯನ್ನೇ ತನ್ನ ಆದಾಯದ ಮೂಲವನ್ನಾಗಿ ಉಷಾರವರು ಮಾಡಿಕೊಂಡ್ರು. ಅದಕ್ಕೆ ಅವರ ತಾಯಿ, ಅವರ ಸಂಬಂಧಿಕರು, ಮಕ್ಕಳು, ಗಂಡ ಎಲ್ಲರೂ ಕೂಡ ನೆರವಾಗ್ತಾ ಇದ್ದಾರೆ. ನೋಡುವ, ಆ ಟ್ಯಾರೇಸಿಗೆ ಹೋಗುವ ಸ್ಥಳವನ್ನು ನಾವೀಗ ನಿಮಗೆ ತೋರಿಸ್ತೇವೆ. ಇದು ಅವರ ಟ್ಯಾರೇಸಿಗೆ ಹೋಗುವಂಥ ಸ್ಥಳ ನೋಡಿ. ಇದೀಗ ಉಷಾರವರ ಮಲ್ಲಿಗೆ ಕೃಷಿ ಬೆಳೆದು ಬಂದ ಬಗೆಯನ್ನು ನಾವು ನಿಮಗೆ ತೋರಿಸ್ಬೇಕು. ಜೊತೆಗೆ ಹೇಗಾಯಿತು ಅನ್ನುವಂಥದ್ದು. ಇದೀಗ ಟ್ಯಾರೇಸ್ನ ಮೇಲ್ಭಾಗಕ್ಕೆ ಹೋಗ್ತಾ ಇದ್ದೇವೆ. ಎಸ್, ಇದೀಗ ಟ್ಯಾರೇಸ್ನ ಮೇಲ್ಭಾಗ ನೋಡಿ. ಇಲ್ಲಿಂದ ಲಾಂಗಲ್ಲಿ ನಾವು ತೋರಿಸ್ತೇವೆ ನೋಡಿ. ಎಲ್ಲ ಇಡೀ ಟ್ಯಾರೇಸ್ನ ಮೇಲ್ಭಾಗದಲ್ಲಿ ಪೂರ್ತಿ ಮಲ್ಲಿಗೆ ಕೃಷಿ ಹೇಗೆ ಮಾಡಿದ್ದಾರೆ ಅನ್ನುವಂಥ ತೋರಿಸ್ತಾ ಇದ್ದೀವಿ. ಅವರ ಗಂಡ ಇದ್ದಾರೆ, ಅವರು ಕೂಡ ಇದ್ದಾರೆ. ಮಾತನಾಡಿಸುವ, ಯಾಕೆಂತಂದರೆ ಭಾಳ ವಿಶೇಷವಾದಂಥ ಆಸಕ್ತಿ ವಹಿಸಿ ಈ ಒಂದು ಮಲ್ಲಿಗೆ ಕೃಷಿಯನ್ನು ಉಷಾರವರು ಮಾಡ್ತಾ ಇರುವಂಥದ್ದು. ಕೇಳಬೇಕು. ಈಗ ಉಷಾರವರು ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಮಲ್ಲಿಗೆ ಕೃಷಿ ಯಾರು ನಿಮಗೆ ಕಲಿಸ್ಕೊಟ್ಟದ್ದು, ಮತ್ತು ಯಾಕಾಗಿ ಮಲ್ಲಿಗೆ ಕೃಷಿಯನ್ನು ಆಯ್ಕೆ ಮಾಡಿದ್ರಿ? ಅದು ಹೇಳಿದ್ದೆ ನಮ್ಮ ಮನೆಯವ್ರು ಹಾಕು ಅಂತ, ಹಾಕಿ ಕೊಟ್ಟಿದ್ದೆ ಅವರು ಮನೇಲಿ. ಮತ್ತೆ ನಾನು ಸುಮ್ಮನೆ ಇದ್ದೀನಿ ಅಂತೇಳಿ ಸ್ವಲ್ಪ ಮಾಡಿ ನೋಡುವಂತ ಸ್ವಲ್ಪ ಗಿಡ ಕೆಳಗಡೆ ಒಂದು 10 ಗಿಡ ಇಟ್ಟಿದ್ವಿ. ಚೆನ್ನಾಗಿ ಅನಿಸ್ತು. ಅದಕ್ಕೆ ಸ್ವಲ್ಪ ವರ್ಷ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋದ್. ಈಗ ಎಷ್ಟಿದೆ ಗಿಡ? ಈಗ ಒಂದು 100 ಗಿಡ ಮೇಲುಂಟು. 100 ಗಿಡ ಮೇಲುಂಟು. ಹೌದು. ಈಗ 100 ಗಿಡ ಟ್ಯಾರೇಸ್ ಅಲ್ಲೇ ಹಾಕಬಹುದು ಅಂತ ಈಗ ತೋರಿಸಿಕೊಟ್ಟಿದ್ದೀರಿ. ಟ್ಯಾರೇಸ್ ಬೆಸ್ಟಾ? ಹೌದು. ಮೇಲೆ ಸುಮ್ಮನೆ ತಾನೇ ಇದೆ ಟ್ಯಾರೇಸ್. ಗಿಡ ಹಾಕಿಟ್ರೆ ಅದ್ರ ಪಾಡಿಗೆ ಇರ್ತದಲ್ಲ, ನಮ್ ಕೆಳಗಡೆ ಜಾಗ ಆಗಿರ್ತದೆ. ಈಗ ಕೆಳಭಾಗದಲ್ಲಿ ತಂಪು ಗಿಡ ಇದ್ರೆ ತಂಪು ಇದೊಂದು ಉಂಟು. ಬೇಸಿಗೆಯಲ್ಲಿ ನಮ್ಗೆ ಅಷ್ಟು ಶೆಕೆ ಆಗುದಿಲ್ಲ. ನಾರ್ಮಲ್ ಆಗಿ ಇರೋ ಟ್ಯಾರಿಸ್ ಮನೆ ಅಷ್ಟು ಶೆಕೆ ಇದ್ರಲ್ಲಿ ಬರುದಿಲ್ಲ ನಮ್ಗೆ. 2 ಟೈಮ್ ನೀರ್ ಬಿಡ್ತೀವಲ್ಲ, ಮತ್ತೆ ತಂಪೆ ಇರ್ತದೆ. ಇದು ಅಷ್ಟು ಶೆಕೆ ಆಗುದು. ನೀವು ಏನಂತ ಹೇಳಿದ್ರಿ ಗಂಡನಿಗೆ? ನಂಗೆ ಮಲ್ಲಿಗೆ ಕೃಷಿ ಮಾಡಿ ಅಂತ ಹೇಳಿದ್ರ ಅಥವಾ? ಇಲ್ಲ, ಅವರು JCP ಕೆಲಸ ಮಾಡ್ತಾರಲ್ಲ, ಹೋದಲ್ಲಿ ನೋಡಿದ್ರೆ ಎಲ್ಲ ಮನೇಲಿ. ಅದಕ್ಕೆ ನಾವು ಮಾಡುವ ಅಂತ ಒಂದು 10 ಗಿಡ ಹಾಕಿ ಕೊಟ್ರು ಫಸ್ಟಿಗೆ. ಚೆನ್ನಾಗಿ ಅನಿಸ್ತು, ಹಂಗೆ ಮುಂದುವರ್ಸಿ. ಯಾಕೆ ಅವರು ಗಿಡ ಹಾಕಿ ಕೊಟ್ಟದು? ನೀವೇನಾದ್ರೂ ಕೆಲಸ ಹೋಗ್ತೀರಿ? ನಾ ಮನೇಲಿ ಸುಮ್ಮನೆ ಇದ್ದೀನಿ, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಒಂದ್ಸತಿ ಹೇಳಿದ್ದೆ. ಅದಕ್ಕೆ ಬೇಡ ಹೋಗುದು, ನೀ ಮನೇಲೆ ಇದು ಮಾಡ್ಕೊಂಡು ಇರು ಅಂತ ಹಾಕಿ ಕೊಟ್ರು. ಮನೆಯಲ್ಲೇ ಇರ್ಲಿಕ್ಕೆ ಒಂದು ಐಡಿಯಾ ಮಾಡಿದ್ರು ಅಲ್ಲ? ಈಗ ಎಷ್ಟು ಈ ಗಿಡದಲ್ಲಿ ಎಷ್ಟು ಚೆಂಡು ಹೂವು ಮಾಡ್ತೀರಿ? ನಾವು ಒಂದು ಮಾರ್ಚ್ ಏಪ್ರಿಲ್ ಮೇಲೆಲ್ಲ ಒಂದು 20 ಚೆಂಡು 15 ಚೆಂಡು ಹಂಗೆ ಸಿಗ್ತದೆ. 10 ಮೇಲೆ ಸಿಗ್ತದೆ. ಮತ್ತೆ ಜನವರಿ ಫೆಬ್ರವರಿವರೆಗೂ ಒಂದು 8 ಚೆಂಡು 10 ಚೆಂಡು ಹಾಗೆ ಸಿಗ್ತದೆ. ಈಗ ರೇಟ್ ಇರ್ತದೆ ಚೆಂಡಿಗೆ, ಕೆಲವು ಸಲ ರೇಟ್ ಇರೋದಿಲ್ಲ. ಒಂದು ಅಂದಾಜಿನ ಪ್ರಕಾರ ವರ್ಷ ಸರಾಸರಿ ತಗೊಂಡ್ರೆ ಎಷ್ಟಾಗ್ಬೋದು? ಅಂದ ಅವರೇಜ್ 2 ಲಕ್ಷ ತನಕ ದುಡಿಬಹುದು. 100%.
ಓಕೆ, ಈಗ ನೀವು ಖುಷಿಯಾಗಿದ್ದೀರಾ? ಹೌದು, ಮನೇಲಿ ನನಗೆ ಇದು ತುಂಬಾ ಟೈಮ್ ಇದಾಗ್ತದೆ, ಇದು ಹೋಗ್ತದೆ ಇದ್ರಲ್ಲೇ. ನಮಗೆ ಬೇರೆ ಯೋಚನೆ ಮಾಡಕ್ಕೆ ಟೈಮ್ ಸಿಕ್ಕೋದಿಲ್ಲ. ಬೇರೆ ಯೋಚನೆ ಮಾಡಿದ್ರೆ ಇಲ್ಲ, ಅದಕ್ಕೆ ಗಲಾಟೆ ಆಗ್ತದ. ಇದು ತಂದೆಲ್ಲ ಹಾಕಿದ್ರೆ ಆಗಿದೆ, ಇದರಿಂದ ಗಲಾಟೆ ಕಮ್ಮಿ ಆಗಿದೆ ನಮಗೆ ಸ್ವಲ್ಪ. ಕಮ್ಮಿ ಆಗಿದ್ಯಾ? ಹೌದು ಹಾ? ಹೌದು. ಇಲ್ಲಾಂದ್ರೆ ಜಾಸ್ತಿ ಇತ್ತಾ? ಹೌದೌದು. ಈಗ ಹೇಗೆ ಟೆರೆಸ್ ನಲ್ಲಿ ಸುತ್ತಮುತ್ತ ಎಲ್ಲ ಮಲ್ಲಿಗೆ ಕೃಷಿ ಮಾಡಿದ್ದೀರಿ, ಡಿಮಾಂಡ್ ಉಂಟಾ, ಮಾರ್ಕೆಟ್ ಉಂಟಾ? ಹೌದೌದು, ಈ ಮಾರ್ಕೆಟ್ ಉಂಟು. ಅಂದ್ರೆ ಇದು ಏಪ್ರಿಲ್ ಮೇಘ ಆಗುವಾಗ ಸ್ವಲ್ಪ ಕಮ್ಮಿ ಆಗ್ತದೆ, ಆ ಟೈಮಲ್ಲಿ ತುಂಬಾ ಹೂ ಬಿಡುದು. ಅದಕ್ಕಿಂತ ಮುಂಚೆ ಎಲ್ಲ ಇರ್ತದೆ, ರೇಟ್ ಇರ್ತದೆ. ಈ ಮದುವೆ ಆಗೋರೆಲ್ಲ ಡೈರೆಕ್ಟ್ ಮನೆಗೆ ಒಂದು ತಗೊಂಡು ಹೋಗ್ತಾರಾ? ಕೇಳ್ತಾರೆ ನನ್ನ ಹತ್ರ ಸುಮಾರು ಜನ, ಆದ್ರೆ ನಾನು ಅಷ್ಟು ಕೊಡುದಿಲ್ಲ. ಅಂದ್ರೆ ಒಂದು ಅಂಗಡಿಗೆ ನಾವು ಕೊಡುವಾಗ ಡೈಲಿ ಕೊಡ್ಬೇಕಲ್ಲ, ಹಾ. ಅವರಿಗೆ ಒಂದಿನ 2 ದಿನ ಮತ್ತೆ ಕೊಡದೇ ಇದ್ರೆ ಆಗುದಿಲ್ಲ. ಹಾಗಾಗಿ ನಾನು ಕೊಡುದಿಲ್ಲ. 1 ಚೆಂಡು 2 ಚೆಂಡು ಹಂಗಲ್ಲ, ಸ್ವಲ್ಪ ಸ್ವಲ್ಪ ಕೊಡ್ತೀನಿ, ತುಂಬಾ ಎಲ್ಲ ಕೊಡುದಿಲ್ಲ. ಈಗ ಕಟ್ಟುದು ಯಾರು ಇಷ್ಟೆಲ್ಲ 8 ಚೆಂಡು 25 ಚೆಂಡೆಲ್ಲ? ತಾಯಿ ಇಬ್ರು ಕಟ್ತೀವಿ. 25 ಚೆಂಡು? ಹೌದು, 35 ಚೆಂಡು ತನಕನೂ ಕಟ್ಟಿದೀವಿ. 35 ಚೆಂಡು? ಹೌದು. ಎಷ್ಟು ಹೊತ್ತು ಬೇಕು? ನಾವು ಒಂದು 20-25 ಚೆಂಡೆಲ್ಲ ಮಧ್ಯಾಹ್ನ ಒಂದು 1 ಗಂಟೆ ಒಳಗೆ ಕಟ್ಟಿ ಬಿಡ್ತೀವಿ. ಹಾ. 35 ಆದ್ರೆ 3 ಗಂಟೆ ತನಕ ಆಗ್ತದೆ. 3 ಗಂಟೆ ತನಕ ಆಗ್ತದೆ. ನಿಮ್ದು ಕೆಲಸ ಎಷ್ಟೊತ್ತಿಗೆ ಸ್ಟಾರ್ಟ್? ಇದು ಬೆಳಗ್ಗೆ ನಮ್ಗೆ 6:30-7 ಗಂಟೆಗೆ ಸ್ಟಾರ್ಟ್ ಹೂ ಕೀಳ್ಲಿಕ್ಕೆ. ಅಲ್ಲಿಂದ ಮಧ್ಯಾಹ್ನ 12 ಗಂಟೆ ತನಕನೂ ಮಾಡ್ತಾ ಇರ್ತೀವಿ. ಬೆಳಿಗ್ಗೆ ಎದ್ದು ತಿಂಡಿ ಎಲ್ಲ ಅವ್ರು ಮಾಡೋದು? ತಿಂಡಿ ಮಾಡಿಟ್ಟು ಬರ್ತೀನಿ ನಾನು ಬೇಗ ಎದ್ದು. ಎಷ್ಟೊತ್ತಿಗೆ ಎದ್ದು ಹೇಳ್ತೀರಿ? ನಾನೊಂದು ತುಂಬಾ ಹೂ ಇದ್ರೆ 5:30ಗೆಲ್ಲ ಎದ್ದೇಳ್ತೀನಿ. ಹ್ಮ್. ಸ್ವಲ್ಪ ಇದ್ರೆ ಒಂದು 6 ಗಂಟೆಗೆ ಎದ್ದು ಮಕ್ಕಳಿಗೆಲ್ಲ ತಿಂಡಿ ಮಾಡಿಟ್ಟೆ ಇಲ್ಲಿ ಬರುದು. ನಮ್ಮ ತಾಯಿ, ತಂದೆ, ನಮ್ಮ ಮನೆಯವರು, ನಮ್ಮ ಮೈದ್ನ ಇಷ್ಟು ಜನ ಕೀಳ್ತಾ ಇರ್ತಾರೆ. ಬನ್ನಿ ಬನ್ನಿ ಬನ್ನಿ, ಇವ್ರದ್ದೊಂದು ವಿಶೇಷ ಇದೆ, ಇವ್ರನ್ನ ತೋರಿಸ್ಬೇಕು. ಇವರು ಎಸ್ ಬರ್ಮನ್ ಅಂತ, ಮೂಲತಃ ಕೋಲ್ಕತ್ತಾ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾದವರು. ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ, JCB ಎಲ್ಲ ಇಟ್ಕೊಂಡಿದ್ದಾರೆ. ತುಳು ಬರ್ತದೆ, ತುಂಬ ಚೆನ್ನಾಗಿ ತುಳು ಮಾತಾಡ್ತಾರೆ. ಯಾನು ಉಲ್ಪದೇನೇನು ಆಧಾರ್ ಕಾರ್ಡ್ ಮೂಲೆ ಅಂತ ಹೇಳ್ತಾರೆ. ಸರ್, ಈಗ ಅವ್ರೇನೋ ಕೆಲ್ಸಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಐಡಿಯಾ ಮಾಡಿ 4 ಗಿಡ ಹಾಕಿ ಬಿಟ್ಟದ? ಹೌದು. ಹಾ? ಹಾಗಾದ್ರೆ ನಾವು ಎಲ್ಲ ಕಡೆ ಹೋಗಿರ್ತೀವಿ, ಹಾ. ನೋಡ್ತೀವಿ ಇದರಲ್ಲಿ ಇಷ್ಟು ಪ್ರಾಫಿಟ್ ಅಷ್ಟು ಉಂಟಂತ ಹೇಳ್ತಾರೆ ಎಲ್ಲ ಫ್ರೆಂಡ್ಸ್ ಸರ್ಕಲ್ ಎಲ್ಲ. ಅದಕ್ಕೆ ನಾವು ಟ್ರೈ ಮಾಡುವ ಅಂತ ಮನೆಯಲ್ಲಿ. ಫಸ್ಟ್ ಅದಲ್ಲ, ನೀವು ಅವರನ್ನ ಕೂರಿಸ್ಲಿಕ್ಕೆ ಮಾಡಿದಲ್ಲ? ಇಲ್ಲ ಇಲ್ಲ ಇಲ್ವಾ? ನೋಡುವಾಗ ಅವ್ರು ಸಹ ಅದು ಫ್ರೀ ಇರ್ತದಲ್ಲ, ಹಾ. ಏನಾದರೂ ಟೈಮ್ ಪಾಸ್ ಅದರಲ್ಲಿ ಏನಾದರೂ ಬಂದರೆ ನಮಗೆ ಅಲ್ವಾ. ಹೌದು. ಅದೇ ಥರ ಶುರು ಮಾಡಿದ್ವಿ ನಾವು. ಫಸ್ಟ್ ಸ್ವಲ್ಪ ಗಿಡ ತಂದು ನೋಡಿದ್ವಿ. ಶುರು ಮಾಡಿದ ನಂತರ ಸರ್ ಎಷ್ಟು ಸಮಸ್ಯೆಗಳಿದಾವೆ ಇದರಲ್ಲಿ? ಸಮಸ್ಯೆ ತುಂಬ ಇದೆ. ಎಂತ ಇದೆ? ಅದು ಹುಳ ಹಿಡಿತಾ ಇರ್ತದೆ, ಹ್ಮ್. ಮತ್ತು ಟೈಮ್ ನೀರು ಹಾಕಬೇಕು. ಹ್ಮ್. ಮತ್ತು ಒಮ್ಮೆ ಹುಳ ಹಿಡಿದ್ರೆ ಒಂದು ಗಿಡಕ್ಕೆ ಹುಳ ಹಿಡಿದ್ರೆ ಎಲ್ಲ ಸ್ಪ್ರೆಡ್ ಆಗ್ತದೆ. ಹ್ಮ್. ಅದಕ್ಕೆ ಟೈಮ್ ಸ್ಪ್ರೇ ಮಾಡ್ತಾನೆ ಇರಬೇಕು. ಯಾರು ನೀವೇ ಮಾಡುದಾ? ನಾವೇ ಮಾಡ್ತೀವಿ. ಆದರೆ ನೀವು ಕೆಲಸ ಅವ್ರಾ? ಅವರೇ ಮಾಡ್ತಾರೆ, ಅದು ನಾನು ಮಾಡುದಿಲ್ಲ. ಅವ್ರಿಗೆಲ್ಲ ಆಗುದಿಲ್ಲ. ಈಗ ಅವರು ಈಗ ಮನೆಯಲ್ಲೇ ಇದ್ದಾರೆ ಅಲ್ವಾ, ಮನೆಯಲ್ಲೇ ದುಡಿತಿದ್ದಾರೆ, ಎಷ್ಟು ಖುಷಿ ಇದೆ. ತುಂಬ ಖುಷಿ ಇದೆ ಅದರಿಂದ. ನಮ್ಮ ಸಂಸಾರಕ್ಕೆ ತುಂಬ ಸಪೋರ್ಟ್ ಆಗುತ್ತೆ ಅದರಿಂದ. ತುಂಬಾ ಸಪೋರ್ಟ್ ತುಂಬ ಸಪೋರ್ಟ್ ಆಗುತ್ತೆ. ಹೇಗೆ ಸಪೋರ್ಟ್ ಅಂದ್ರೆ ಹೇಗೆ ಆಗಿದೆ? ಇನ್ನೂ ಆಗ್ತಾ ಉಂಟು. ಅಲ್ಲ, ಇಲ್ಲಿ ತನಕ ಹೇಗೆಲ್ಲ ಇನ್ನಿ ಆಗಿದೆ? ತನಕ ಆದರೆ ನಮ್ಮದು ಸೈಡ್ ಖರ್ಚು ಇರ್ತದೆ, ಮನೆದು ಸಾಧಾರಣ ಖರ್ಚು ಚಿನ್ನದ ಚೀಲ ಅವರೇ ನೋಡ್ಕೊಡ್ತಾರೆ. ಹಾ. ಬಾಕಿ ನಾವು ಮನೆದು ಗಾಡಿದು ಎಲ್ಲ ನಾವೇ ನೋಡ್ಕೊಳ್ತೀವಿ. ಅವ್ರು ನೋಡ್ತಾರೆ, ಸೈಡ್ ಖರ್ಚಷ್ಟು ನಾವು. ಅವ್ರು ನೋಡ್ತಾರೆ. ಅದರಿಂದ ನಮಗೊಂದು ಖುಷಿ ಇದೆ ಅದರಲ್ಲಿ. ನನ್ನ ಸಂದರ್ಶನದಲ್ಲಿ ಅವರಿಗೊಂದು ಭಯ ಆಗಿದೆ. ಒಂದು ಸಂದರ್ಶನದಲ್ಲಿ ಮೈನ್ ಖರ್ಚು ಸಹ ನನ್ನ ಹತ್ರನೇ ನೋಡ್ಲಿಕ್ಕೆ ಹೇಳಿದ್ರೆ ಅಂತ. ಅಲ್ಲ, ನಿಮ್ಮದು ಗೊತ್ತಾಯ್ತು ನನಗೆ ಅಲ್ವಾ? ಯಾವ್ದು ಖರ್ಚು ಅವ್ರು ನೋಡುದು? ಅವರು ಮನೆದ EMI ಮತ್ತೆ ಗಾಡಿದ EMI ಎಲ್ಲ ಅವ್ರು ನೋಡ್ಕೊಳ್ಳೋದು. ಅವ್ರು ಮನೆ ಖರ್ಚು ಏನಿದೆ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಮಕ್ಕಳ ಖರ್ಚು ಸಾಧಾರಣ ನೋಡ್ತೀನಿ. ಎಂತ ಮಾಡ್ತಾರೆ ಮಕ್ಕಳು? ಸಣ್ಣವಳು 10th ಮುಗೀತು, ಫಸ್ಟ್ PUC. ಹ್ಮ್. ದೊಡ್ಡವಳು CAದು ಇಂಟರ್ನ್ಶಿಪ್ ಮಾಡ್ತಾ ಇದ್ದಾಳೆ. ಇಂಟರ್ನ್ಶಿಪ್ ಮಾಡ್ತಾರೆ. ಹೌದು, ಎಲ್ಲ ಓದಿಸ್ಲಿಕ್ಕೆ ಎಲ್ಲ. ಮಲ್ಲಿಗೆ ನೆರವಾಗಿದೆ. ಹೌದು ಹೌದು ಹೌದು, ಅದನ್ನ ಸುಳ್ಳು ಹೇಳ್ಬಾರ್ದು, ಸಾಧಾರಣ ಆಗಿದೆ. ಸಾಧಾರಣ ನೆರವಾಗಿದೆ. ಸರ್, ಈಗ ನೀವು ಕೋಲ್ಕತ್ತಾದಿಂದ ಬಂದದ್ದು ಯಾಕೆ? ಅದೆಲ್ಲ ತುಂಬ ಸ್ಟೋರಿ ಇದೆ ಸರ್. ಎಂತ ನಾವು ಸರ್? ಫಸ್ಟ್ ಕೊಂಕಣ್ ರೈಲ್ವೆಗೆಲ್ಲ ಬಂದಿದ್ವಿ. ಹಾ. ಅಲ್ಲಿಂದ ಈ ಕಡೆ ಅಲ್ಲಿ ಎಲ್ಲ ಕೆಲಸ ಮುಗಿದ ಮೇಲೆ ನಾವು ಇಲ್ಲಿ JCB ಎಲ್ಲ ಕಲ್ತಿದ್ವಿ. ಹಾ. ಅದು ಇಲ್ಲಿ ಎಲ್ಲ ಸೆಟ್ಲ್ ಆಗಿದ್ವಿ. ಇಲ್ಲಿ ಎಲ್ಲ ಸೆಟ್ಲ್ ಆಗಿದೆ. ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಬಾರಿ ಜೋರು ಎಲೆಕ್ಷನ್ ಇತ್ತು, ಅದೆಲ್ಲ ಇಂಟ್ರೆಸ್ಟ್ ಉಂಟು ನೋಡ್ಲಿಕ್ಕೆ? ಅದರಲ್ಲಿ ಹೇಗೆ ಇಂಟ್ರೆಸ್ಟ್ ಅದನ್ನ ನಾವು ಊರಿಗೆ ಹೋಗೋದು ಅಪರೂಪಕ್ಕೆ. ಅಪರೂಪಕ್ಕೆ ಹೋಗುದಾ? 3 ವರ್ಷ ತುಳು? 2 ತುಳು ಬರ್ತದೆ. ಇಲ್ಲೇ ಒಂದು ಕಲ್ತಿದ್ದು. ಕಲ್ತಿದ ಎಂಚಿನ ಮಾತ ಪಾತಿರು ಪೂರ ಬರ್ಬೋದು ಬರಲಿ, ಎಂಚಿನಕ್ಕೆ ಏನು ಏಸ ಮಾಡಿ ಬರ್ತದೆ ಏನು ಬಂದ್ರೆ 30, 25, 30 ವರ್ಷ ಕದಾನೆ ಪಾತರಂದೆ ಈತೆ ಮದುವೆಯಾಗಿ ಒಂದು 25 ವರ್ಷ ಆಯ್ತು. ನಿಮಗೆ ತುಳು ಬರುತ್ತೆ? ಅರ್ಥ ಆಗುತ್ತೆ, ನಾನು ಮಾತಾಡಲ್ಲ ಅದು. ಮಾತಾಡೋದು. ಹ್ಮ್. ಓಕೆ ಅಮ್ಮ, ಈಗ ಮಗಳು ಇಂಥದ್ದೊಂದು ಮಲ್ಲಿಗೆ ಕೃಷಿ ಮಾಡ್ತಾರಲ್ಲ, ಏನ್ ಹೇಳ್ತೀರಿ? ನಮ್ಗಂತೂ ತುಂಬಾ ಒಳ್ಳೇದಾಗಿದೆ. ಯಾಕಂತ ಹೇಳಿದ್ರೆ ನಾವು ಸುಮ್ನೆ ಕೂತು ಬೇಜಾರಾಗಿದೆ. ಮಕ್ಕಳಿಗೊಂದು ಸಹಾಯ ಮಾಡ್ದಂಗ ಆಗುತ್ತೆ, ನಮ್ಗೊಂದು ಕೆಲಸ, ನಮ್ದು ಏನು ಖರ್ಚಿಗೆ ಅವ್ರು ದುಡ್ಡು ಕೊಡ್ತಾರೆ, ಹ್ಮ್. ನಮ್ಗೊಂದು ಎಲೆ ಅಡಿಕೆ ಅದು ಇದು ಖರ್ಚಿಗೆ ದುಡ್ಡು ಕೊಡ್ತಾರೆ. ಹ್ಮ್. ನಮ್ಗೊಂದು ಖುಷಿ ಆಗಿದೆ. ಓಕೆ, ಟೈಮ್ ಪಾಸ್ ಆಗುತ್ತೆ. ತುಂಬಾ ಟೈಮ್ ಪಾಸ್ ಆಗುತ್ತೆ. ಓಕೆ, ಮಲ್ಲಿಗೆ ಘಮ ಘಮ ಬರ್ತಾ ಇರ್ತದೆ. ಬೆಳಗ್ಗೆದ್ದು ಬಂದ್ರೆ ದೇವಸ್ಥಾನಕ್ಕೆ ಬಂದಂಗ ಇರ್ತದೆ ಇಲ್ಲಿ.
ಬೆಳಗ್ಗೆದ್ದು ಬಂದ್ರೆ ದೇವಸ್ಥಾನಕ್ಕೆ ಬಂದಂಗೆ ಇರ್ತದೆ. ಇದು ಮಾತು. ಬೆಳಗ್ಗೆದ್ದು ಬಂದಾಗ ದೇವಸ್ಥಾನಕ್ಕೆ ಬಂದಾಗ. ಹೌದೌದು. ಮೇಡಮ್, ನೀವು ಕಷ್ಟಪಟ್ಟು ದುಡಿತೀರಿ, ಕಷ್ಟಪಟ್ಟು ಕಟ್ತೀರಿ, ದೇವರ ಮುಕುಟಕ್ಕೆ ಇರ್ತದೆ, ಕೆಲವು ಸಲ ಮದುಮಗಳ ಶೃಂಗಾರಕ್ಕೆ ಇರ್ತದೆ, ಏನು ಹೇಳ್ತೀರಿ? ಅದೇ ತುಂಬಾ ಖುಷಿ ಆಗುತ್ತೆ. ನಾನು ಯಾವಾಗ್ಲೂ ಹೂ ಕಟ್ಬೇಕಾದ್ರೆ ಏನಾದ್ರೂ ಒಂದು ಅವತ್ತು ಸಮಸ್ಯೆ ಇತ್ತಂದ್ರೆ ಅದನ್ನ ನೆನೆಸ್ಕೊಂಡೇ ಹೂ ಕಟ್ತಾ ಇರ್ತೀನಿ, ಅದು ನೆರವೇರ್ತದೆ. ನಮ್ಗೆ ಏನಾದ್ರು ಒಂದು ಆಗ್ಬೇಕು ಅಂತಿದ್ರೆ ಅದನ್ನ ಹೇಳ್ತಾನೆ ನಾನು ಹೂ ಕಟ್ತೀನಿ, ಅದು ನಮ್ಗೆ ಆಗ್ತದೆ. ಅದು ಹೌದು, ಇದು ಮಾತ್ರ ನಿಜ ಆಗಿದೆ, ಸುಮಾರು ಸತಿ ನಿಜ ಆಗಿದೆ. ಒಂದು ಉದಾಹರಣೆ, ನನ್ನ ಮಗಳು ಅದು ಇಂಟರ್ಮೀಡಿಯೇಟ್ ಪಾಸ್ ಆಗ್ಲಿಕ್ಕಿತ್ತು. ಅದನ್ನ ಅವತ್ತು ರಿಸಲ್ಟ್ ದಿನ ನಾನು ಹೇಳ್ಕೊಂಡೇ ಇದು ಮಾಡಿದೆ, ಪಾಸ್ ಆದ್ಲು. ದೊಡ್ಡವಳು 10th ಅಲ್ಲಿ, ಅವಳು ತುಂಬಾ ಹಿಂದೆ, ಅವಳು ಅಷ್ಟು ಓದುದಿಲ್ಲ. ಅವಳು ಪಾಸ್ ಆ ರಿಸಲ್ಟ್ ದಿನ ಹೇಳ್ಕೊಂಡೇ ಹೂ ಕಟ್ದೆ, 91% ತೆಗೆದು ಪಾಸ್ ಆದ್ಲು ಅವಳು. ಇದೆಲ್ಲ ನಾನು ಆ ದಿನ ಹೇಳ್ಕೊಂಡೇ ಕಟ್ತೀನಿ. ಹೌದು. ತಂಗಿ ಹಂಗೆ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ಲು, ಅವಳು ಸ್ವಲ್ಪ ಕಷ್ಟದಲ್ಲಿ ಇದ್ದಾಳೆ ತಂಗಿ. ಕೆಲಸ ಬಿಟ್ಬಿಟ್ಲು, ಆಮೇಲೆ ಸಿಗ್ಲೇ ಇಲ್ಲ, ಸುಮಾರು ತಿಂಗಳು ಬೇಜಾರಲ್ಲೇ ಇದ್ಲು. ಒಬ್ಬರ ಹತ್ರ ಕೆಲಸ ಕೇಳಿದ್ವಿ ನಾವು, ಅವರು ಸಂಜೆ ಹೇಳ್ತೀನಿ ಅಂತ ಹೇಳಿದ್ರು. ಅವತ್ತು ಮಧ್ಯಾಹ್ನ ತನಕ ಹೇಳ್ಕೊಂಡೇ ಹೂ ಕಟ್ದೆ. ಮಧ್ಯಾಹ್ನ ಹೂ ಕಟ್ಟಿ ಮುಗ್ದಿದ ತಕ್ಷಣ ಫೋನ್ ಬಂತು, ಕೆಲಸ ಉಂಟು ಅಂತ. ಇದೆಲ್ಲ ನಿಜ ನಡೆದಿದ್ದು. ಅಂದ್ರೆ ಆ ಹೂವನ್ನ ದೇವರಿಗೆ ಕೊಡ್ತೀರಾ? ಹೌದು, ಅದು ದೇವರಿಗೇನೆ ಹೋಗುದು. ನಾವು ಕಟ್ಟುದು ಹೂ ಸಾಧಾರಣ ದೇವರಿಗೇನೆ ಹೋಗುದು. ಹೂವಿನಲ್ಲೂ ಒಬ್ಬ ಪರಮಾತ್ಮನಿದ್ದಾನೆ ಅಂತ ಹೌದು ಹೇಳ್ತೀವಿ. ಹೌದು ಹೌದು. ಸರಿ ತಾಯ್ತಾನ ಮನೀರು ಅವು ನಮ್ಮ ಬೆಲೆ ಅವೇ ಮೂಲ ಬತ್ತಿನ ಅವೇ ತೂಪುನಿ ಅವು ಕಟಿಂಗ್ ಮಾಡ್ಬಿಡ ಇಜ್ಜೆಂಡ ಅವು ಸರಿ ಬರ್ಪುಜಿ. ಇದು ಯಾರೋ ಒಂದು ವಿಷಯ ಅಂಡಿರು ಇಂದು ಪೂರ ಬತ್ತಿಕೊಂತ ಲಾಟೈ ಕಮ್ಮಿಗೆ ಇತ್ತಾಕಲ್ಗೆ ಪಾತ್ರ ಪುರ್ಸತ್ ಇಜ್ಜತಿ ಆಯ್ತ ಪಿರಾನಿ ಪಾತೆಂಡಲಾಡೆಯ ಪಾತೆಂಡಲಾಡ ತಂಚ ಫ್ಯಾಮಿಲಿ ದವಲ ಅಂತಂದು ಇಪ್ಪುಂಡ ಅತ್ತೆ ಅಂಡ್ ಇತ್ತಾವು ಬಸ್ತ್ ಕಮ್ಮಿ ಅವು ಮಸ್ತ್ ಕಮ್ಮಿ ಇರೇ ಖುಷಿ ಇಟ್ಟಲ್ಲಾರ ಖುಷಿ ಇಟ್ಟಿಲ್ಲ ಲಾಡೆ ಕಮ್ಮಿ ಲಾಡೆ ಕಮ್ಮಿ ಎಂಕ್ಲೆಲ್ಲ ಪುರ್ಸತ್ ಇಪ್ಪು ಜಂಗಲ್ ಲಕ್ಕದು 8 ಗಂಟೆಗೆ ಪೋಂಡ ಭಯ ಬರ್ಪುನಿ 7 ಗಂಟೆ 8 ಗಂಟೆಗೆ ಇಲ್ಲಲ್ಲಿ ಇತ್ತಿನ ಫ್ರೀ ಇತ್ತಿನ ಮಾತ್ರ ಇಲ್ಲಲ್ಲಿ ಇತ್ತಿನ ಹಿಂದೆ ಬೇಲೆ. ಇದು ಉಷಾರ್ ಅವರ ಸಾಧನೆ. ನಿಮಗೆ ಸಂಜೀವಿನಿ ಸಂಘಟನೆ ಆಗಿರ್ಬೋದು, ನಿಮ್ಮ ಯಾರಾದರೂ ನೆರವಾದಂಥದ್ದು? ನಮಗೆ ಶ್ರೀ ಶಕ್ತಿ ಜನನಿ ಗುಂಪಲ್ಲಿ ಇದ್ದೇನೆ. ಅಲ್ಲಿ ಎಲ್ಲ ನಾನು ಸ್ವಲ್ಪ ಇದೆಲ್ಲ ತೆಗೆದು ಇದೆ ಗಿಡಕ್ಕೆಲ್ಲ ಜಾಸ್ತಿ ಮಾಡ್ಲಿಕ್ಕೆಲ್ಲ ಅದು ಹೆಲ್ಪ್ ಆಗಿದೆ ನನಗೆ. ಹೌದು. ಈಗ ಅಲ್ಲಿರುವ ಮಹಿಳೆಯರೆಲ್ಲ ನಿಮಗೆ ಸ್ವಲ್ಪ ಮಾರ್ಕೆಟ್ ಎಲ್ಲ ಮಾಡಿದ್ದಾರೆ? ಹೌದು, ಎಲ್ಲರೂ ಕೇಳ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಹೌದು. ಆಲ್ ದಿ ಬೆಸ್ಟ್ ಮೇಡಮ್, ಒಳ್ಳೇದಾಗ್ಲಿ. ಸರ್ ಎಂಗ್ಲೋಟು ಪಾತಿರ್ನಿಗೆ ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು. ಇದು ನೋಡಿ, ಒಂದಲ್ಲ ಎರಡಲ್ಲ 100ಕ್ಕಿಂತ ಅಧಿಕ ಗಿಡಗಳನ್ನು ತನ್ನ ಟೆರೇಸ್ನಲ್ಲಿ ನೆಟ್ಟು ತನ್ನ ಮಡದಿಗೆ ಒಂದು ಆಸರೆ ಆಗಬೇಕು, ಅವರಿಗೊಂದು ಆರ್ಥಿಕ ಬಲ ಬರಬೇಕು ಅನ್ನುವಂಥ ಕಾರಣಕ್ಕಾಗಿ ಗಂಡ ಮಾಡಿಕೊಟ್ಟಂಥ ಐಡಿಯಾ. ಆ ಐಡಿಯಾವನ್ನು ಮತ್ತೆ ಮುಂದುವರಿಸಿಕೊಂಡು ಹೋಗಿ ಇದೀಗ ತನ್ನ ಮನೆಯ ಎಲ್ಲ ಖರ್ಚು ವೆಚ್ಚಗಳನ್ನು ಅವರು ಭರಿಸ್ತಾರೆ. ಅದರ ಜೊತೆಗೆ ಮಕ್ಕಳು ಇಬ್ಬರು, ಒಬ್ಬರು 10th ಈಗ ಇನ್ನು PUC, ಮತ್ತೊಬ್ಬರು CA ಇಂಟರ್ನ್ಶಿಪ್ಪಲ್ಲಿದ್ದಾರೆ. ಅವರಿಗೂ ಕೂಡ ಖರ್ಚಿಗೆಲ್ಲ ಕೊಡುವಷ್ಟು ತಾಯಿ ಆರ್ಥಿಕವಾಗಿ ಸದೃಢವಾಗಿದ್ದಾರೆ. ಅದರ ಜೊತೆಗೆ ಮಲ್ಲಿಗೆ ಅಂತಂದರೆ ಅದು ದೇವರು ಅನ್ನುವಂತಹ ರೀತಿಯಲ್ಲಿ ಅವರು ಭಾವನೆ ಮಾಡ್ತಾರೆ. ಆ ಮಲ್ಲಿಗೆಯನ್ನು ಕಟ್ಟುವಾಗ ದೇವರ ನಾಮಸ್ಮರಣೆಯೊಂದಿಗೆ ಮಲ್ಲಿಗೆ ಕಟ್ಟಿದರೆ ಅವರು ಅಂದುಕೊಂಡ ಕೆಲಸಗಳು ತುಂಬ ಸಲ ಆಗಿದೆ ಅನ್ನುವಂಥದ್ದನ್ನು ಉದಾಹರಣೆ ಸಮೇತ ನಮಗೆ ತಿಳಿಸಿದ್ದಾರೆ. ಆಲ್ ದಿ ಬೆಸ್ಟ್ ಉಷಾರ್ ಅವರೇ, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಮುಂದೆ ಮತ್ತಷ್ಟು ಇಂತಹ ವರದಿಗಳನ್ನು ನಿಮ್ಮ ಮುಂದೆ ಇಡ್ತೇವೆ. ರಾಕೇಶ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಸಜಿಪ ಮುನ್ನೂರು, ಬಂಟ್ವಾಳ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.